ಚಂದನ್ ಕಾಮತ್ ಗೋಣಿಕೊಪ್ಪದವರು. ವೇದಿಕೆಯ ಮೇಲೆ ಗುರುಗಳು, ಹಿರಿಯರು, ಮಾರ್ಗದರ್ಶಕರು, ಕೆಳಗಡೆ ಕೂಡ ತುಂಬ ಜನರು ಕೂತಿದ್ದೀರಿ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ. ಮೊದಲನೇದಾಗಿ ದೇವರಕಾಡು ಸಂರಕ್ಷಣೆ ಮೊದಲು ನಾನು ಇಲ್ಲಿ ರಾಮಕೃಷ್ಣ ಮಠದಲ್ಲಿ ಪೊನ್ನಂಪೇಟೆಯಲ್ಲಿ ಲೀಡರ್ಶಿಪ್ ಕ್ಯಾಂಪ್ಗಳು ನಡೀತಾ ಇತ್ತು. ಚಿಕ್ಕವನಿದ್ದಾಗ ಅಟೆಂಡ್ ಆಗ್ತಾಯಿದ್ದೆ. ಆಗ ಸಿ ಜಿ ಕುಶಾಲಪ್ಪ ಸರ್ ನಮ್ಮನ್ನು ದೇವರ ಕಾಡುಗಳಿಗೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಇಂಟ್ರೊಡಕ್ಷನ್ ಯಾವ ರೀತಿ ಕನ್ಸರ್ವೇಷನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಇದ್ರು. ಆಗಿನಿಂದ ಇದರ ಪಾಠ ಹೆಚ್ಚು ಕಮ್ಮಿ ಶುರುವಾಗಿದೆ 8ನೇ 9ನೇ ಕ್ಲಾಸ್ ಮನೆಯಿಂದ. ನನ್ನ ಅನಿಸಿಕೆ ಏನಂತ ಹೇಳಿದರೆ, ನಾನು ಸರಿ ಕಾಲ್ ಮಾಡಿ ಕೂಡ ಕೇಳಿದ್ದೆ, ಎಕೋಟೂರಿಸಮ್ನಲ್ಲಿ ತಮ್ಮ ಸಜೆಷನ್ ಬೇಕು ಅಂತ ಹೇಳಿಕೊಂಡು ಫೆಡರೇಷನ್ ಆಫ್ ಚೇಂಬರ್ ಆಫ್ ಕಾಮರ್ಸ್ ಆಫ್ ಕರ್ನಾಟಕ ಇದರ ಎಕೋಟೂರಿಸಮ್ ಕಮಿಟಿನಲ್ಲಿ ನನ್ನ ಹಾಕೊಂಡಿದ್ದಾರೆ. ಅದರಿಂದ ಸರ್ ಸಜೆಷನ್ ಕೇಳಿದೆ. ಈಗ ಇಲ್ಲಿ ಕೂತ್ಕೊಂಡು ನಿಮ್ಮ ಭಾಷಣಗಳು ಕೇಳ್ತಾ ನನಗೆ ಅನಿಸಿದ್ದು, ಈಗ ಲ್ಯಾಕ್ಸ್ ಆಫ್ ಟೂರಿಸ್ಟ್ ಬರ್ತಾರೆ, ಕೊಡಗಿಗೆ ಬರ್ತಾರೆ. ಈಗ ಸಫಾರಿನೂ ಕೂಡ ಕ್ಲೋಸ್ ಆಗಿದೆ. ಅದರಿಂದ ಕನ್ಸರ್ವೇಷನ್ ಬಗ್ಗೆ ಅವ್ರಿಗೊಂದು ಮಾಹಿತಿಗಳು ಯಾರ ಹತ್ರನೂ ಇಲ್ಲ. ಆಮೇಲೆ ಹೊರ ರಾಜ್ಯದಿಂದ, ಹೊರ ದೇಶದಿಂದ ಬರ್ತಾರೆ. ತಾವು ಹೇಳಿದಾಗೆ ಈ ಮಾಡೆಲ್ ಏನಿದೆ ದೇವರಕಾಡು, ನಾಗಬನಕ್ಕಿಂತ ಡಿಫ್ರೆಂಟ್ ಇದೆ, ಅಥವಾ ಬೇರೆ ಕಡೆ ಸಿಗೋ ಮಾಡೆಲ್ಗಿಂತ ಡಿಫ್ರೆಂಟ್ ಇದೆ. ಹೊರ ದೇಶದಲ್ಲೆಲ್ಲ ಬುಕ್ಸಲ್ಲಿದೆ, ಬಟ್ ಪ್ರಾಕ್ಟಿಕಲ್ ಇಲ್ಲ, ನಾಶ ಆಗ್ತಿದೆ. ಬಟ್ ಇಲ್ಲಿ ಸ್ವಲ್ಪ ಸಂರಕ್ಷಣೆಗಳು ಬರ್ತಿದೆ. ಆದ್ದರಿಂದ ಇಲ್ಲಿ ಬರುವಂಥ ಇವರಿಗೆ ಈಗ ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ಒಂದೊಂದು ತಾಲೂಕಿನಲ್ಲಿ ಒಂದು 2 ದೇವರ ಕಾಡುಗಳನ್ನು ತಾವೇನಾದರೂ ಐಡೆಂಟಿಫೈ ಮಾಡಿ ಅದನ್ನು ಡೆವಲಪ್ ಮಾಡಿ ಅಲ್ಲಲ್ಲಿ ಬೋರ್ಡ್ಸ್ನ ಹಾಕಿ ಯಾವ ರೀತಿ ಮಾಡೆಲ್ಗಳನ್ನ ಇಲ್ಲಿ ಸಂರಕ್ಷಣೆ ಹಾಕೊಂಡು ಬಂದಿದೆ, ಕಮ್ಯುನಿಟಿ ಡ್ರಿವನ್ ಹೇಗಿದೆ, ಲೆಜಿಸ್ಲೇಟಿವ್ ಸಪೋರ್ಟ್ ಹೇಗಿದೆ, ಹಾಗೆ ಅದರ ಸರ್ಕಾರದ ಆಸ್ತಿಯಾಗಿ ಹೇಗೆ ಅದನ್ನು ಇದು ಮಾಡ್ಕೊಂಡಿದ್ದಾರೆ, ಎಲ್ಲ ಎಫರ್ಟ್ಸ್. ಆಮೇಲೆ ಲೋಕಲ್ ಕಮಿಟಿ ಕೂಡ ಇದೆ. ಲೋಕಲ್ ಕಮಿಟಿ ಕೂಡ ಅದನ್ನು ಸಂರಕ್ಷಣೆ ಮಾಡಲಿಕ್ಕಿದೆ. ಇವೆಲ್ಲವೂ ವೆರಿ ಯುನೀಕ್. ನಿಮ್ಗೆ ಹೇಳಲಿಕ್ಕೆ ಬೇರೆ ಕಡೆ ಎಲ್ಲ ಈ ಥರದ ಮಾಡೆಲ್ ಇರಲಿಕ್ಕಿಲ್ಲ ಈಗ ನನಗೆ ನನ್ನ ಅನಿಸಿಕೆ ಪ್ರಕಾರ. ಸೊ ಅದರಿಂದ ಇದರ ಬಗ್ಗೆ ನೀವು ಏನಾದರೂ ಆ ಟೂರಿಸ್ಟ್ಗಳಿಗೆ ಅರಿವನ್ನು ಕೊಟ್ಟರೆ, ಬರೋರು 10 ನಿಮಿಷ ನಿಲ್ಲಿಸ್ತಾರೆ, 15 ನಿಮಿಷ ನಿಲ್ಲಿಸ್ತಾರೆ. ಅದೊಂದು ಸ್ಪಾಟ್ನಲ್ಲಿ ಈಗ ಹಾತೂರು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ ಉತ್ಸವಕ್ಕೆಲ್ಲ ಹೋಗ್ತೇನೆ, ದೇವರ ಆಶೀರ್ವಾದ ಪಡಿತೇನೆ. ಅಲ್ಲಿ ಏನಾದರೂ ಈ ಥರದ್ದು ಏನಾದರೂ ಮಾಡಿದರೆ ಜನರು ಜಸ್ಟ್ ಬಂದು ಹೋಗಿ ಅದನ್ನು ಬಿಲ್ ಬೋರ್ಡ್ಸ್ ನೋಡ್ತಾರೆ, ಹೋಗ್ತಾರೆ. ಇವನ್ ಭಂಡಾರಕ್ಕೂ ಏನು ಹಣ ಬೀಳುತ್ತೆ ಅದು ಕನ್ಸರ್ವೇಷನ್ಗೆ ತಾವು ಅದನ್ನು ನೀವು ಉಪಯೋಗಿಸ್ಕೋಬೋದು. ಈ ಥರದೊಂದು ದಯವಿಟ್ಟು ತಾವು ಐಡೆಂಟಿಫೈ ಮಾಡಿ ಎಕೋ ಟೂರಿಸಮ್ನಲ್ಲಿ ಇನ್ಕ್ಲೂಡ್ ಮಾಡಿ ಪ್ರಮೋಟ್ ಮಾಡಲಿಕ್ಕೆ ತುಂಬ ಇದಿದೆ. ತುಂಬ ಚಾನಲ್ಸ್ ಇದ್ದಾವೆ ಇವತ್ತಿನ ದಿನದಲ್ಲಿ. ಇದಿದೆ, ಹೋಟೆಲ್ ಓನರ್ಸ್ ಅಸೋಸಿಯೇಷನ್ ಇದೆ, ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿರುವಂಥದ್ದು ಇದೆ. ಅಥವಾ ಡಿಪಾರ್ಟ್ಮೆಂಟಿಂದ ಇರ್ಬೋದು, ಬೇರೆ ಕಡೆ ತಾವು ಮಾಡೆಲ್ ಫಾರೆಸ್ಟ್ ಅಧ್ಯಕ್ಷರಾಗಿದ್ದೆ ಈ ಕೂಡ. ಈ ಚಾನಲ್ಸ್ಗಳೆಲ್ಲ ನೀವು ಆಮೇಲೆ ಸ್ಟೇಟ್ ಇದರಿಂದ, ಯಾಕೆಂತ ಹೇಳಿದ್ರೆ ಬಹಳ ಮುಖ್ಯ ಏನು ಅಂತ ಹೇಳಿದ್ರೆ, ಈ ಮಾಡೆಲ್ ಹೊರಗಡೆ ಈಗ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವರು ಎಲ್ಲ ಹೊರಗೆ ರಾಜ್ಯದಿಂದ ಬರ್ತಾರೆ. ತಮ್ಮ ನಾಡಿನಲ್ಲಿ ಅದನ್ನು ಇಲ್ಲಿಂದ ಕಲಿತು ಏನಾದರೂ ತೊಗೊಂಡೋಗಿ ಅಲ್ಲಿ ಕೂಡ ಪಸರಿಸ್ಬೋದು ಅನ್ನೋದೊಂದು ನನ್ನ ಉದ್ದೇಶ. ಆದ್ದರಿಂದ ಈ ಸಂರಕ್ಷಣೆಯ ವಿಚಾರ ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ ಅನ್ನೋದೊಂದು ನನ್ನ ದಯವಿಟ್ಟು ತಾವು ಗಮನಕ್ಕೆ ತಗೋಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಇನ್ನೊಂದು ಸೋಮಣ್ಣ ಸರ್ ಮಾತಾಡಿದ ರಿಯಲ್ ಎಸ್ಟೇಟ್ ಮಾಫಿಯಾ ಬಗ್ಗೆ ಹೇಳಿದ್ರು. ನೋಡಿ, ನನಗನ್ಸೋದು ಏನಂತ ಹೇಳಿದ್ರೆ, ಡೆವಲಪ್ಮೆಂಟ್ ಅನ್ನೋದು ಇದೆಯಲ್ಲ, ಕನ್ಸಂಪ್ಷನ್ ಡ್ರಿವನ್ ಎಕನಾಮಿ ಆಗ್ತಿದೆ. ನಾವು 4 ಜನರು 4 ಕಡೆ ಒಂದು ಕಡೆ ಕೂತ್ಕೊಂಡು ಮಾತನಾಡಿದ ಕೂಡ ಕನ್ಸರ್ವೇಷನ್ ಆಗೋದಿಲ್ಲ. ಕನ್ಸಂಪ್ಷನ್ ಡ್ರಿವನ್ ಎಕನಾಮಿ ಆಗ್ತಿರೋದ್ರಿಂದ ಆ ಒಂದು ಭೂತನ ನಾವು ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ನೀವು ಮಾಡಿದ್ದು ಇನ್ನೊಬ್ರು ಮಾಡ್ತಾರೆ, ಇನ್ನೊಬ್ರು ಮಾಡಿದ್ರೆ ಇನ್ನೊಬ್ರು ಮಾಡ್ತಾರೆ. ಯಾಕಂದರೆ ಮಾರ್ಕೆಟ್ ಡ್ರಿವನ್ ಆಗ್ತಿದೆ. ಡಿಮಾಂಡ್ ಅಷ್ಟೊಂದು ಡಿಮಾಂಡನ್ನು ಇರೋದ್ರಿಂದ ಅದನ್ನು ನಾವು ಆ ಭೂತನ ನಾವು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಎಕನಾಮಿ ಆ ರೀತಿ ಹೋಗ್ತಿದೆ, ಕ್ಯಾಪಿಟಲಿಸ್ಟಿಕ್ ಡೈರೆಕ್ಷನ್ ಹೋಗ್ತಿದೆ. ಆದ್ದರಿಂದ ಸೋಷಿಯಲ್ ಫಾರೆಸ್ಟ್ರಿ ಮಾಡೆಲ್ಸ್ಗಳಿದ್ದಾವೆ. ಈಗ ಮಿಯಾವಾಕಿ ಅರ್ಬನ್ ಫಾರೆಸ್ಟ್ ಮಾಡೆಲ್ಸ್ ಇದ್ದಾವೆ. ನನ್ನ ಅನಿಸಿಕೆ ಏನಂತ ಹೇಳಿದ್ರೆ, ಈ ಏನಾದರೂ ಲೇಔಟ್ ಪ್ಲ್ಯಾನ್ ಡೆವಲಪ್ಮೆಂಟ್ ಏನು ಮಾಡ್ತಾರೆ, ಲೇಔಟ್ ಪ್ಲ್ಯಾನ್ನಲ್ಲೇ ಮಿಯಾವಾಕಿ ಅರ್ಬನ್ ಫಾರೆಸ್ಟ್ ಅಂತ ಅಥವಾ ಸೋಷಿಯಲ್ ಫಾರೆಸ್ಟ್ರಿ ಇದಂತ. ಸೋಷಿಯಲ್ ಫಾರೆಸ್ಟ್ರಿ ಪ್ರತಿಯೊಂದು ಡಿಸ್ಟ್ರಿಕ್ಟಿಗೆ ಒಬ್ಬರು DCF ಇದ್ದಾರೆ. ಸೋಷಿಯಲ್ ಫಾರೆಸ್ಟ್ರಿ DCF ಇದ್ದಾರೆ. ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಎಷ್ಟು ಹಣ ಬರುತ್ತೆ. ಕಾಂಪೋ ಫಂಡ್ಸ್ ಇದೆ, ಎಫಾರೆಸ್ಟೇಷನ್ ಕಾಂಪನ್ಸೇಟರಿ ಎಫಾರೆಸ್ಟೇಷನ್ ಆ್ಯಕ್ಟ್ ಇದೆ. 1ಕ್ಕೆ 4 ನೀವು ಗಿಡ ಹಾಕಬೇಕು ಅನ್ನೋದೊಂದು ಇದೆ. ಸೊ ಕಟ್ ಮಾಡಿದ್ರೆ ಅದ್ರಲ್ಲಿ 4 ಹಾಕ್ತಾರೆ ಅನ್ನೋದು ಇವರು ಸೋಷಿಯಲ್ ಫಾರೆಸ್ಟ್ರಿ DCFನವ್ರು ನೋಡ್ಬೋದು. ಅದನ್ನು ಬಂದು ಪರ್ಮಿಷನ್ ಕೊಡೋರು ಬಂದು ನೋಡ್ಬೋದು, ಒಂದು ಕಟ್ ಮಾಡಿದ್ರೆ 4 ಹಾಕಿದ್ರೆ ಅಂಥೇಳಿ. ಆಮೇಲೆ ಇಷ್ಟು ಪರ್ಸೆಂಟೇಜ್ ಗಾರ್ಡನ್ ಕೊಡಬೇಕು ಅಂತಿದೆ. ಮಿಯಾವಾಕಿ ಅರ್ಬನ್ ಫಾರೆಸ್ಟ್ ಮಾಡ್ಬೋದು, 1ಕ್ಕೆ 4 ಹಾಕ್ಬೋದು, ಹಾಕಿ ಅದನ್ನು ನಾವು ಬೆಳೆಸ್ಬೋದು. ಸೊ ಕನ್ಸರ್ವೇಷನ್ಗೆ ಬೇಕಾದಂಥ ಲೆಜಿಸ್ಲೇಟಿವ್ ಸಪೋರ್ಟ್ ಎಲ್ಲವೂ ಇದೆ. ಆ ಇಂಪ್ಲಿಮೆಂಟೇಷನ್ ಲೆವೆಲ್ನಲ್ಲಿ ಇವನ್ ಟೌನ್ ಪ್ಲಾನಿಂಗ್ ಅವರು ಅಪ್ರೂವ್ ಮಾಡಲಿಕ್ಕಿಂತ ಮುಂಚೆ ಅದನ್ನು ಅವರು ಈ ಮಿಯಾವಾಕಿ ಅರ್ಬನ್ ಫಾರೆಸ್ಟ್ನಾಗಲಿ ಅಥವಾ ಬೇರೆ ಏನಾದರೂ ಮಾಡಲು ಇವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅನ್ನೋದನ್ನು ಖಾತ್ರಿಪಡಿಸಿ ಅವರು ಅದನ್ನು ಮಾಡುವಂಥ ಇದನ್ನು ಮಾಡ್ಬೋದು. 40% ರಿಲೀಸ್ ಮಾಡ್ತಾರೆ, 60% ನೆಕ್ಸ್ಟ್ ರಿಲೀಸ್ ಮಾಡಲಿಕ್ಕಿಂತ ಮುಂಚೆ ಇವರು ಅದನ್ನು ಮಾಡಿದ್ದಾರೆ. ಹಣನೂ ಬೇಕಾಗುತ್ತೆ ಡೆವಲಪರಿಗೆ. 40% ರಿಲೀಸ್ ಮಾಡಿ ಅದನ್ನು ಮಾನಿಟೈಸ್ ಮಾಡಲಿ. ಅದರ ನಂತರ 60% ರಿಲೀಸ್ ಆಗಬೇಕಾದ್ರೆ ಮಿಯಾವಾಕಿ ಅರ್ಬನ್ ಫಾರೆಸ್ಟ್ ಮಾಡಿದ್ದಾರೆ ಅನ್ನೋದೊಂದು
ಸರ್ಟಿಫಿಕೇಶನ್ DCF ಇಂದ ತೊಗೊಂಡ್ಬಾರ್ದು ಅಥವಾ ಏನಾದ್ರು ಮಾಡೋದು ಆ ಥರದ್ದು ಮಾಡಿದಷ್ಟು ನೀವು ಲೀಗಲ್ ಸ್ವಲ್ಪ ಒಂದು ಒನ್ ಸ್ಟೆಪ್ ಎಕ್ಸ್ಟೆನ್ಷನ್ ಅಷ್ಟೇ ಯು ವಿಲ್ ಎಂಜೂರ್ ಲಾಟ್ ಆಫ್ ಚೇಂಜಸ್ ಇನ್ ದ ಡೆವಲಪ್ಮೆಂಟ್ ಅಂತೇಳಿ ನನ್ನ ಇನ್ನೊಂದು ಅನಿಸಿಕೆ. ನಾನು ವೇಸ್ಟ್ ಮ್ಯಾನೇಜ್ಮೆಂಟ್ ಇದನ್ನು ಕೆಲಸ ಮಾಡಿದ್ದೀನಿ ಮುಂಚೆ, ಈಗಲೂ ಕೂಡ ಇದೆ, ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಏನು ಹೇಳಿದ್ರೆ ನಾವು ಕಾರ್ಬನ್ ಕ್ರೆಡಿಟ್ ಈಕ್ವಲೆಂಟ್ ಪ್ಲಾಸ್ಟಿಕ್ ಕ್ರೆಡಿಟ್ ಅನ್ನೋದನ್ನು ನಾನು ಅಮೆರಿಕನ್ ಇದರಿಂದ ಒಂದು ಡೀಲ್ ಮಾಡಿದ್ದೆ. ಅದು ನಮ್ಗೆ ಭಾಳ ಹೆಲ್ಪ್ ಆಯಿತು, ನಮ್ಮ ಕೆಲಸ ಮಾಡ್ಲಿಕ್ಕೆ ಭಾಳ ಅಂದರೆ ಭಾಳ ಹೆಲ್ಪ್ ಆಯಿತು. ಪ್ಲಾಸ್ಟಿಕ್ ಮಂಗಳೂರಿನಲ್ಲೇ ಮಾಡಿದ್ದು ಸರ್, ರಾಮಕೃಷ್ಣ ಆಶ್ರಮದ ಒಂದು ಸ್ವಚ್ಛ ಮಂಗಳೂರು ಅಭಿಯಾನದಲ್ಲಿ ಪ್ಲಾಸ್ಟಿಕ್ ಕ್ರೆಡಿಟ್ ಆಲ್ಮೋಸ್ಟ್ 1.5 ಕೋಟಿ ರೂಪಾಯಿ ಒಂದು ವರ್ಷದಲ್ಲಿ ಬರುವಷ್ಟು ನಮಗೆ ಪ್ಲಾಸ್ಟಿಕ್ ರಿಕವರಿ ಮಾಡಿದ್ದೀವಿ. ರಿಕವರಿ ಮಾಡಿ ಅದನ್ನು ರೈಟ್ ಎನ್ವೈರನ್ಮೆಂಟಲ್ ಡಿಸ್ಪೋಸಲ್ ಇದನ್ನು ಮಾಡಿದ್ದೀವಿ. ಸೊ ಆ ಥರ ಮಾಡಲು ಈಗ ಸರ್ ಕೂಡ ಒಂದು 10 ವರ್ಷದಿಂದ ಒಂದು ಅರ್ಬನ್ ಬಾಡೀಸು ಕಾರ್ಬನ್ ಆಫ್ಸೆಟ್ಟಿಂಗ್ಗೆ ಯಾವ ರೀತಿ ಒಂದು ಇನ್ಸ್ಟ್ರೂಮೆಂಟ್, ಇವನ್ ಈ ಯುನೈಟೆಡ್ ನೇಷನ್ಸ್ ಅಪ್ರೂವ್ಡ್ ಇನ್ಸ್ಟ್ರೂಮೆಂಟ್ ಕೂಡ UNFCCC ಅಂಡರ್ನಲ್ಲಿ ಬರುವಂಥದ್ದು ಅದರದೊಂದು ಸಣ್ಣ ಪುಸ್ತಕವನ್ನು ಕೂಡ ಬರೆದು ಕುಶಾಲ್ ಸರ್ ಅದನ್ನು ಪ್ರಮೋಟ್ ಮಾಡಲಿಕ್ಕೆಲ್ಲ ಟ್ರೈ ಮಾಡಿದ್ರು. ಈಗ ಈ ಕನ್ಸರ್ವೇಷನ್ ಎಫರ್ಟ್ಸ್ ಏನು ನಡೀತಾ ಇದೆ, ನಾವು ಬರೀ ಒಂದು 4 ಭಾಷಣ ಮಾಡಿ ಇದು ಮಾಡೋದು, ಅದಕ್ಕಿಂತ ಒಂದು ಫಂಡ್ಸ್ ಅನ್ನೋದು ಬರಬೇಕು. ಬಂದರೆ ಮಾತ್ರ ನಮಗೊಂದು ಉತ್ತೇಜನ ಇರೋದು, ಲೋಕಲ್ ಕಮಿಟೀಸಿಗೊಂದು ಉತ್ತೇಜನ ಇರೋದು. ಆ ನಿಟ್ಟಿನಲ್ಲಿ ಏನು ಸರ್ ಹೋರಾಟ ಮಾಡಿ ಅದನ್ನೇನು ರಿಯಲೈಸ್ ಆಗಲಿಲ್ಲ. ಪ್ರಾಬ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಕಾರ್ಬನ್ ಆಫ್ಸೆಟ್ಟಿಂಗ್ಗೆ ಅರ್ಬನ್ ಬಾಡೀಸಿಂದಾಗಲಿ ಅಥವಾ ಬೇರೆ ಯಾವುದೇ ಇದರಿಂದಾಗಲಿ ಈ ಕಡೆ ಕಾರ್ಬನ್ ಕ್ರೆಡಿಟ್ಸ್ ಬರುವಂಥ ಒಂದು ಏನಾದರೂ ವ್ಯವಸ್ಥೆ ಏನಾದರೂ ಮಾಡಿದರೆ ಅದು ಲೋಕಲ್ ಕನ್ಸರ್ವೇಷನ್ಗೆ ಪ್ರಾಬ್ಲಿ ಹೇಗೆ ಚಾನಲ್ಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಹೋರಾಟ ಮಾಡಿದ್ದೀರಿ, ನಾನೇನು ಚಿಕ್ಕವನು, ನಿಮ್ಮಿಂದ ಕಲಿಯೋದು ತುಂಬ ಇದೆ. ಅದನ್ನೇನಾದರೂ ಮಾಡಿದರೆ ಲೋಕಲ್ ದೇವರ ಕಾಡು ಸಂರಕ್ಷಣೆಗೆ ಬಹಳ ದೊಡ್ಡ ಒಂದು ಬಲ ಬರುತ್ತೆ. ಇವತ್ತು ಇದ್ದಾವೆ, ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ, ನಾವು ಟ್ಯಾಪ್ ಮಾಡ್ತಾ ಇಲ್ಲ ಅಷ್ಟೇ ಅಂತ ನನ್ನ ಒಂದು ಅನಿಸಿಕೆ. ಅದನ್ನೇನಾದರೂ ಮಾಡಿದರೆ ಬಹಳ ದೊಡ್ಡ ಮಟ್ಟದಲ್ಲಿ ನಾಳೆ ಕನ್ಸರ್ವೇಷನ್ ಕೂಡ ಬೆಳೆಯುತ್ತೆ. ಅಂದರೆ ನಮ್ಮ ಎಫರ್ಟ್ಸ್ ಏನಾಗ್ತಿದೆ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ನ ಹ್ಯಾಂಪರ್ ಮಾಡಿದರೆ ಕನ್ಸರ್ವೇಷನ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಆ ಥರ ಇಲ್ಲ, ಡೆವಲಪ್ಮೆಂಟ್ ಹೇಗಿದ್ರೂ ಹಾಗೆ ಆಗುತ್ತೆ ಅನ್ನೋ ಥರ ಬಂದ್ಬಿಟ್ಟಿದ್ದೀವಿ ಇವತ್ತಿನ ದಿನ. ಒಂದು ನಾವು ಹಿಂದುಳಿಬೇಕು, ಬೇರೆಯವ್ರು ಮುಂದುವರಿತಾರೆ, ಇಲ್ಲ ಇನ್ನೊಬ್ರು ಒಂದು ಮಾಡ್ತಾರೆ ಅಂತಂದಾಗ ವೈ ನಾಟ್ ಗೋ ಅಲಾಂಗ್ ವಿತ್ ಇದು ಡೆವಲಪ್ಮೆಂಟ್ ಕನ್ಸರ್ವೇಷನ್. ದೇರ್ ಆರ್ ಇನ್ಸ್ಟ್ರೂಮೆಂಟ್ಸ್ ವಿಚ್ ಹ್ಯಾವ್ ನಾಟ್ ಟ್ಯಾಪ್. ಆ ಟ್ಯಾಪ್ ಮಾಡಿದ ಇರುವಂಥ ಇನ್ಸ್ಟ್ರೂಮೆಂಟ್ಸ್ಗಳನ್ನ ನಾವು ನೋಡಿದರೆ ನಾವು ಮಾಡ್ತಿರೋ ಎಫರ್ಟ್ಸಿಗೆ ಹೈಲೈಟು ಸಿಗುತ್ತೆ, ಜೊತೆಗೆ ಎಫರ್ಟ್ಸ್ ಕೂಡ ಎನ್ಹಾನ್ಸ್ ಕೂಡ ಮಾಡ್ಬೋದು ಅಂತೇಳಿ ನಾನು ಅನ್ಸುತ್ತೆ. ತುಂಬ ಇಂಗ್ಲೀಷನ್ನು ಉಪಯೋಗಿಸಿದೆ, ದಯವಿಟ್ಟು ಕ್ಷಮಿಸಿ ಅಂತೇಳಿ ಅಧ್ಯಕ್ಷರಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು, ನಮಸ್ತೆ.